ಈಗ ಯಾವ ಚಪ್ಪಲಿಗಳು ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನೆ ಎಲ್ಲ ಇದು ಅಧ್ವಾನ ಆಗೋಗೈತೆ. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಲಕ್ಕಿ ಅಕ್ಷಯ್. ಮುಂಜಾನೆ ನೋಡ್ಬೋದು ಇಲ್ಲಿ ಬೆಂಗಳೂರು ಕೇರ್ ಮಾರ್ಕೆಟ್ ನೋಡಿ. ಮುಂಜಾನೆ ಯಾವ ಥರ ಕ್ರೌಡ್ ಇರುತ್ತೆ ಇಲ್ಲಿ. ಎಲ್ಲ ಆಪೋಸಿಟಲ್ಲೇ ಬರ್ತಾರೆ. 4:15 ಗುರು ಟೈಮು. 4:15 ಎಲ್ಲ ಓಪನ್ ಮಾಡಿಬಿಟ್ಟಾರೆ. ಕೊತ್ತಂಬರಿ ಸೊಪ್ಪಂತೆ, ರೋಜಾ ಹೂಗಳು ಜಾಸ್ತಿ ಇದ್ದಾವೆ. ನನ್ನ ಗಾಡಿ ಆಫ್ ಆಗೈತಲ್ಲಪ್ಪ. ನೋಡಿ ಎಲ್ಲ ಇಷ್ಟೊತ್ತಿಗೆ ನಿಂತ್ಕೊಬಿಟ್ಟವ್ರೆ. ಏನಪ್ಪ ಇಷ್ಟೊಂದಿದ್ದಾವೆ. ಮಾರ್ಕೆಟ್ ಕಡೆ ಫಸ್ಟ್ ಟೈಮ್ ಬಂದಿರೋದು ಇಷ್ಟೊತ್ತಿಗೆ. ನೋಡ್ತಾ ಇರ್ಬೋದು ಏನೋ ಬುಲೆರೋಗಳು ಯಾವ ಥರ ನಿಲ್ಸೋರು ಅಂತ. ಅಲ್ಲಿ ಏನಕ್ಕೆ ನಿಲ್ಸೋರೆ ನೋಡಿ, ಯಾವ ಥರ ಮಂಜು ಬೀಳ್ತಾ ಇದೆ ಮಾರ್ನಿಂಗ್. ನಾನು ಈ ಥರ ಜೀರೋ ಟ್ರಾಫಿಕಲ್ಲಿ ಹೋಗಿರೋದು ಅಂದರೆ ನೈಟ್ ಡ್ಯೂಟಿ ಮಾಡ್ತಾ ಇದ್ದಾಗ ಹೋಗಿರೋದು ಅಷ್ಟೇ. ಮತ್ತು ಇವಾಗ ಹೋಗ್ತಾ ಇರೋದು. ಇನ್ನೆಲ್ಲ ಟ್ರಾಫಿಕ್ ಡ್ಯೂಟಿನೇ ನಮ್ಮದು ಡೇಯಲ್ಲಿ. ಇವತ್ತು ಮಾರ್ನಿಂಗು 4 ಗಂಟೆ ಆಗಿದೆ. ಅದಕ್ಕೆ ಇವತ್ತು ಟ್ರಾಫಿಕ್ ಏನು ಜಾಸ್ತಿ ಇಲ್ಲ. ಇನ್ನು 7 ಗಂಟೆ ಮತ್ತೆ ಶುರು ಆಗುತ್ತೆ. ಈ ರೋಡ್ ಏನು ನೋಡ್ತಾ ಇದ್ದೀರಾ, ಮೈಸೂರು ಬ್ಯಾಂಕ್ ಸರ್ಕಲ್ ಬಿಟ್ಟು ಮುಂದೆ ಬಂದರೆ ಸೀದಾ ಬಸವೇಶ್ವರ ನಗರ ಹೋಗ್ತೀವಿ. ಇದು ಬಸವೇಶ್ವರ ಸರ್ಕಲ್. ಅಂಡರ್ಪಾಸಲ್ಲಿ ಹೋದರೆ ಬಸವೇಶ್ವರ ಸರ್ಕಲ್. ಮೇಲೆ ಸರ್ವಿಸ್ ರೋಡಿಂದ ಹೋಗಿ ಲೆಫ್ಟ್ ಹಾಕ್ಕೊಂಡ್ರೆ ರೇಸ್ ಕೋರ್ಸ್ ರೋಡ್. ಗುರುವೇ, ಇವಾಗ ಒಂದು ಸಿಗ್ನಲ್ ಜಂಪ್ ಮಾಡಿಬಿಟ್ಟೆ. ಸಿಗ್ನಲ್ ಜಂಪ್ ಯಾಕಪ್ಪ ಮಾಡಿದೆ ಅಂದರೆ ಚಳಿ ಬೇರೆ ಜಾಸ್ತಿ ಆಗ್ತಾಯಿದೆ. ಮತ್ತು ಲೇಟಾಗಿ ಹೋಗಿಬಿಟ್ರೆ ಅಷ್ಟೇ ಮುಗೀತು ಕತೆ. ಲಾಗಿನ್ ಟೈಮೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ನಂದು ಇವಾಗ ಲಾಗಿನ್ ಆಗಬೇಕು. ನಾನು ಲಾಗಿನ್ ಟೈಮ್ಗೆಲ್ಲ ನಾನು ಏರ್ಪೋರ್ಟಲ್ಲಿ ಇರಬೇಕು. ನಾನು ಎಲ್ಲೋಗ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳಿಲ್ಲಲ್ಲ. ಇವಾಗ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಡ್ಯೂಟಿ ಮಾಡಬೇಕಲ್ಲಪ್ಪ ಇವತ್ತು. ಬೆಳಗ್ಗೆನೇ ಬಂದು ವೀಡಿಯೋಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಡ್ದಾಗ ಆಗ್ತಾರೆ ಕಂಪ್ನಿ ಓನರ್. ಪ್ರಭು, ಏನಿದು ರೋಡ್ ಕ್ಲೋಸ್ ಮಾಡೋರೆ? ಗಾಡಿ ಹೋಗಕ್ಕೆ ದಾರಿ ಇದೆ ಸಾಕು. ನೋಡೋರೆಲ್ಲ ನನ್ನ ಮನೆಗೆ ಏನು ಕೆಲಸ ಇಲ್ವಾ, ಇಷ್ಟೊತ್ತಿಗೆ ಮೊಬೈಲ್ ಬಂದವನೇ ಅಂತ ನೋಡ್ತಾರೆ ಎಲ್ಲರೂ. ಕಾರಲ್ಲಿ ಹೋಗೋರು, ಈ ಬೈಕವ್ರು ಆದರೆ ನನ್ನ ಪಕ್ಕದಲ್ಲಿ ಬಂದು ಗುರ್ರ ಅನಿಸ್ತಾರೆ ಇವರು. ಗುರು ಬಂದೇ ಬಿಟ್ವಿ ನಾವು ಮೇಕ್ರಿ ಸರ್ಕಲ್. ಇದು ಹೆಬ್ಬಾಳ ಫ್ಲೈಓವರ್ ಒಂದು ಕ್ರಾಸ್ ಮಾಡಿಬಿಟ್ರೆ ಸಾಕು. ಇನ್ನೇನು ಫ್ಲೈಓವರ್ ಹತ್ತಿದ್ವಿ ಅಂದರೆ ಮತ್ತೆ ಫ್ಲೈಓವರ್ ಇಳಿಯೋದು ಸೀದಾ ಚಿಕ್ಕಜಾಲ ಹತ್ರನೇ. ಅಲ್ಲಿಂದ ಅಲ್ಲಿಗೆ ನಮ್ಮ ಹಬ್ಬಿಗೆ 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರ್ತೀವಿ. ನೆಮ್ಮದಿಯಾಗಿ ಹೋಗಿ ಲಾಗಿನ್ ಆಗ್ಬೋದು ಅವರು. ಫೈನಲ್ಗೆ ನಾವು ಹೆಬ್ಬಾಳ ಫ್ಲೈಓವರ್ಗೆ ರೀಚ್ ಆದ್ವಿ. ಮೋಸ್ಟ್ಲಿ ನಿಮಗೆ ಅಷ್ಟೊಂದು ಕಾಣಿಸಲ್ಲ ಅನಿಸುತ್ತೆ ಮೊಬೈಲ್ನಾಗ ಯಾವ ಥರ ಮಂಜಿದೆ ಅಂತ. ಬಟ್ ನಮ್ಗೆ ಅದರಲ್ಲಿ ಕ್ಲಿಯರಿಟಿ ಕಾಣಿಸ್ತಾ ಇದೆ. ಬರೋ ಏನಾದರೂ ಹೇಳಬೇಕಂದ್ರೆ ಬೆಳಗ್ಗೆ ಬಾಯಿ ಬರ್ತಾ ಇಲ್ಲ ಹೇಳೋಕ್ಕೆ. ಆ ಥರ ಚಳಿ ಆಗ್ತಾಯಿದೆ ನೋಡಿ. ಕ್ಲೋಸ್ ಇಲ್ಲ, ಏನೂ ಇಲ್ಲ, ಕೈಯೆಲ್ಲ ಫ್ರೀಜ್ ಆಗಿಬಿಟ್ಟೈತೆ ನೋಡಿ. ನಿಮಗೆ ಲೈಟಲ್ಲೂ
ಬೆಳಗ್ಗೆ ಬೀಳ್ತಾ ಇದೆಯಲ್ಲ, ಬೆಳಗ್ಗೆ ಹತ್ರ ನೋಡಿ ನೀವು, ನಿಮ್ಗೆ ಕಾಣಿಸ್ಬೋದು ಬೀಳ್ತಾ ಇದೆಯಾ ಇಲ್ವಾ, ಇಲ್ಲ ನಾನು ಸುಳ್ಳು ಹೇಳ್ತಾ ಇದ್ದೇನಾ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಬೆಳಗ್ಗೆ ನೋಡಿ. ದೊಡ್ಡ ಪ್ರಾಬ್ಲಮ್ ಬಂದು ಬಿತ್ತು ಇವಾಗ. ಏನಪ್ಪ ಮಾಡೋದು? ಮುಂದೆ ಹೋಗ್ಬೇಕು. ಬೈಕು ಪೆಟ್ರೋಲ್ ಖಾಲಿ. ನಾನು ನೋಡಿಕೊಂಡೇ ಇಲ್ಲ, ಪೆಟ್ರೋಲ್ ಇದೆ ಅಂತ ಬಂದಿದ್ದೇ ಬಂದಿದ್ದು. ಇಲ್ಲಿ ಬಂದಮೇಲೆ ಇದು ಏರ್ಪೋರ್ಟ್ಗೆ ಹೋಗುವ ಶಾರ್ಟ್ಕಟ್ ರೋಡ್, ಇದನ್ನು ಬ್ಯಾಕ್ ರೂಟು ಅಂತ ಕರೀತಾರೆ. ಆಪೋಸಿಟ್ ನಿಮಗೆ ಬಂದ ಡ್ಯಾಶ್ ಇರುತ್ತೆ, ಬಗ್ಸಿ ನೋಡಬೇಕು ವರ್ಕೌಟ್ ಆಗುತ್ತಾ ಆಗಲ್ಲ ಅಂತ. ಸ್ಟಾರ್ಟ್ ಆದಮೇಲೆ ಮತ್ತೆ ಹೇಳ್ತೀನಿ, ಅಲ್ಲಿ ಗಂಟ ವೆಯ್ಟ್ ಮಾಡಬೇಕು. ಗುರು ಲಾಸ್ಟಿಗೆ ಗಾಡಿ ಏನೋ ಸ್ಟಾರ್ಟ್ ಆಗಿಬಿಡ್ತು. ಇವಾಗ ಎಲ್ಲೇ ಇರಲಿ ಪೆಟ್ರೋಲ್ ಬಂಕ್ ಹತ್ರ ಹೋಗ್ಬೇಕು. ಸರ್ವಿಸ್ ರೋಡು ಪ್ರಾರಂಭವಾಗಿದೆ. ಪೆಟ್ರೋಲ್ ಬಂಕ್ ಎಲ್ಲಿದೆಯೋ ಅಲ್ಲಿ ಹುಡ್ಕೊಂಡು ಹೋಗ್ಬೇಕು ಇವಾಗ. ಓಪನ್ ಇದೆ ಗುರು, ಓಪನ್ ಇದೆ. ಪೆಟ್ರೋಲ್ ಆದರೆ ಹಾಸ್ಕೋಬಿಟ್ವಿ, ಅವಾಗ ಇನ್ನೇನು ಭಯ ಇಲ್ಲಪ್ಪ. ನೆಮ್ಮದಿಯಾಗಿ ಸೀದಾ ಡ್ಯೂಟಿಗೆ ಹೋಗ್ಬೋದು. ನೋಡ್ಕೊಂಡೇ ಇಲ್ಲ ಗುರು ಪೆಟ್ರೋಲ್ ಇದೆಯೇ ಇಲ್ಲ ಅಂತ. ಒಳ್ಳೆ ದಡ್ಡಂತರ ಅಲ್ಲಿಂದ ಬಂದಿದ್ದು ಇಲ್ಲಿಗೆ. ಏನಂದರೆ ಹತ್ರ ಬಂದಮೇಲೆ ಖಾಲಿ ಆಯಿತು. ಎಲ್ಲಾದರೂ ದೂರ ಹೋದ್ಮೇಲೆ ಖಾಲಿ ಆಗಿದ್ರೆ ಏನು ಮಾಡೋದು? ನನ್ನ ಪರಿಸ್ಥಿತಿ ಏನು? ಇದು ಬಂದು ಶೆಟ್ಟಿಗೇರಿ ಅಂತ ಊರು. ಈ ಶೆಟ್ಟಿಗೇರಿಯಲ್ಲಿ ಒಂದು ಗಾಡಿ ಹೋದರೆ ಮತ್ತು ಇನ್ನೊಂದು ಗಾಡಿ ಸೈಡಲ್ಲಿ ನಿಂತ್ಕೋಬೇಕು, ಯಾಕಂದರೆ ಜಾಗ ಸ್ವಲ್ಪ ಚಿಕ್ಕದಾಗಿದೆ ಇಲ್ಲಿ. ಅದು ಈ ಸರೌಂಡಿಂಗಲ್ಲಿ ಮಾತ್ರ. ಇನ್ನು ಮುಂದೆ ಹೋದ್ಮೇಲೆ ರೋಡ್ ಪರವಾಗಿಲ್ಲ. ಈ ಊರು ಎಷ್ಟಿದೆಯೋ ಅಲ್ಲಿ ಗಂಟ ಗಾಡಿಗಳು ನಿಂತ್ಕೋಬೇಕಾಗಿರುತ್ತೆ. ನೋಡಿ, ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ನಿಂತ್ಕೊತಾ ಇದೆ. ಹತ್ತು ಕಡೆ ಇತ್ತು ಕಡೆ ಎಲ್ಲ ಮನೆಗಳಿದ್ದಾವೆ. ಇವನ ಗುರು ಇನ್ನು ಸ್ವಲ್ಪ ಜಸ್ಟ್ ಮಿಸ್ಸು, ಕಾಲಿಗೆ ಗುದ್ದುಬಿಡ್ತಾ ಇದ್ದ. ಯಾಕೋ ಏನಾಯ್ತು? ಮಾನ ಮರ್ಯಾದೆ ಎಲ್ಲ ತೆಗಿತಾ ಇದೆಯಾ? ಆಫ್ ಹಾಕೋ. ಮಾತಿಗೆ ಮುಂಚೆ ಆಫ್ ಆಗ್ತೈತೆ ಗಾಡಿ. ಎಷ್ಟೇರು ಸ್ಲೋ ಮಾಡಿದ್ದೀನಿ ಅಂದರೆ ಇಲ್ಲ ಧ್ವನಿ ನೋಡಲೇ ಇಲ್ಲ. ನೋಡಿ, ಇಲ್ಲೆಲ್ಲ ಮನೆಗಳಿರೋದಕ್ಕೆ ಒಂದು ಗಾಡಿ ಬಂದರೆ ಒಂದು ಗಾಡಿ ನಿಂತ್ಕೊಳ್ಳುತ್ತೆ ಇಲ್ಲಿ. ಈ ರೋಡಲ್ಲೇನೋ ಅಷ್ಟೊಂದು ನಿಂತ್ಕೊಳಲ್ಲ. ಇವಾಗ ನೀವು ತೋರಿಸ್ನಲ್ಲ ಬ್ಯಾಕ್ ಸೈಡು, ಅಲ್ಲಿ ನಿಂತ್ಕೊಳ್ತವೆ. ಮತ್ತು ಇಲ್ಲಿ ಮುಂದೆ ನೋಡಿದ್ರೆ ನೀವು ರೋಡ್ ಸ್ವಲ್ಪ ಅಗಲನೇ ಇದೆ. ಇವರು ಟೀ ಕುಡಿಬೇಕಂತ ಅವಾಗಲಿಂದ ಎಲ್ಲೆಲ್ಲೋ ಒದ್ಲಾಡ್ತಾ ಇದ್ದೀನಿ. ಟೀ ಕುಡಿಯೋಕ್ಕೆ ಎಲ್ಲೂ ಆಗ್ತಾಯಿಲ್ಲ, ಯಾಕಂದರೆ ಎಲ್ಲೂ ಓಪನೇ ಮಾಡಿಲ್ಲ. ಟೈಮ್ ನೋಡ್ತೀರಾ ಇವಾಗ ಎಷ್ಟಾಗಿದೆ ಅಂತ? 4:15ಗೆ ಕೇರ್ ಮಾರ್ಕೆಟ್ ಬಿಟ್ಟಿದ್ದು. ಇವಾಗ ಟೈಮ್ ಬಂದು 5:18 ಆಗೈತೆ. ಅಬ್ಬಾ ಗ್ಲಾಸ್ ಎತ್ತಿದ್ದೀನಂದರೆ ಗುರು ಮಕ ಹೊಡೆದೋಗುತ್ತೆ ನಂದು. ಯಾಕಂದರೆ ಭಯಂಕರವಾಗಿ ಬರ್ತಾಯಿದೆ ಚಳಿ ಮಾತ್ರ. ಫಸ್ಟ್ ಗ್ಲಾಸ್ ಹಾಕ್ಕೊಳ್ಳೋಣ. ಗ್ಲಾಸ್ ಹಾಕ್ಕೊಂಡ್ರೆ ಪರವಾಗಿಲ್ಲ. ಗ್ಲಾಸ್ ಮೇಲೆ ಕೆತ್ತಿದ್ದೀನ ಮುಗೀತು, ರಪ್ ಅಂತ ಹೊಡೆಯುತ್ತೆ ಬಂದು. ಫಸ್ಟ್ ಸೇಫ್ಟಿ, ಸೆಕೆಂಡ್ ಎಲ್ಲ ಬಿಕ್ಕಿದ್ದೆಲ್ಲ ಬ್ರೋ ಮಿಕ್ಕಿದ್ದು. ಆಮೇಲೆ ಎಲ್ಲೋ ಬಿಕ್ಕಿದ್ದು ಅಂತ ಅನ್ಕೊಂಡ್ಬಿಟ್ರಿ. ಯಾವುದು ಇದು ಲೈಟಿಂಗ್ ಆಫ್ ಆಗ್ತಿದೆ?
ಇದು ಬಟನ್ ಹೋಗ್ಬಿಟ್ಟೈತೆ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಬೈಕೇ ನಂದಲ್ಲ. ಬೈಕ್ ಬಂದು ನನ್ನ ಫ್ರೆಂಡ್ದು. ನನ್ನ ಬೈಕು ಆಲ್ರೆಡಿ ಒಂದು ಜಾಗದಲ್ಲಿ ನಿಂತ್ಕೊಬಿಟ್ಟೈತೆ. ಅದಕ್ಕೆ ಇವಾಗ ನಾನು ನಮ್ಮ ಫ್ರೆಂಡ್ ಬೈಕ್ ಎತ್ಕೊಂಡು ಅಬ್ಬಬ್ಬ ತಿರುಗಾಡ್ತಾ ಇದ್ದೀನಿ. ನಾವು ಆಕ್ಸ್ಲೇಟ್ರು ಕಮ್ಮಿ ಮಾಡಿದ್ದೀನಿ ಅಂದರೆ ಪುಸುಕ್ಕಂತ ಆಫ್ ಆಗುತ್ತೆ. ಇದರಲ್ಲಿ ಬೇರೆ ಉಸಿರಾಡ್ತಾ ಇದ್ರೆ ಗ್ಲಾಸ್ ಮೇಲೆಲ್ಲ ಮಂಜು ನೋಡಿ. ಹೆಲ್ಮೆಟಿಗೆ ಸಮೇತ ನಾನು ಉಸಿರು ಆಡಬಾರ್ದು. ಈಗ ಯಾವ ಪರಿಸ್ಥಿತಿಗರು ಏನು. ಇನ್ನು ಇಲ್ಲಿಂದ 1.5 ಕಿಲೋಮೀಟ್ರ್ ಇದೆ ಬ್ರೋ. 1.5 ಕಿಲೋಮೀಟ್ರ್ ಹೋದರೆ ನಮ್ಮ ಹಬ್ಬಕ್ಕೆ ರೀಚ್ ಆಗಿಬಿಡ್ತೀವಿ. ನಾನು ನಿಮ್ಗೆ ಆಲ್ರೆಡಿ ಎಲ್ಲ ವೀಡಿಯೋದಲ್ಲೂ ತೋರಿಸಿದ್ದೀನಿ ನಮ್ಮ ಹಬ್ಬ ಯಾವ ಥರ ಇದೆ ಅಂತ. ನಿಮ್ಗೆ ಯಾರಿಗೂ ಹೊಸ್ದಾಗಿ ತೋರಿಸ್ಬೇಕು ಅಂತ ಏನಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ವ್ಯೂಸ್ ಏನೋ 1K 2K ಈ ಥರ ಹೋಗ್ತಾಯಿದೆ. ಸಬ್ಸ್ಕ್ರೈಬರ್ ಮಾತ್ರ ಒಂದೇ ಜಾಗದಲ್ಲೇ ಇದ್ದೀರ. ಸಬ್ಸ್ಕ್ರೈಬ್ ಮಾಡ್ಕೋಬೋದಲ್ಲ ಗುರುವೇ, ನಮ್ಮನ್ನು ಬೆಳೆಸಿ. ಯಾರ್ಯಾರೋ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಕುಣಿಯೋರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಾ. ಈಗ ನಮ್ಮಂಥವ್ರಿಗೆ ಯಾರೂ ಸಪೋರ್ಟೇ ಮಾಡಲ್ಲ. ನಮ್ಮ ದೇಶ ಎಲ್ಲೋಗ್ತಾ ಇದೆ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಇವು ಯಾವ ಚಪ್ರಿಗಳು ಬಂದುಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮನ್ನು ಎಲ್ಲ ಇದು ಅಧ್ಯಯನ ಆಗೋಗೈತೆ. ಯಾಕೋ ಮಾರಯ್ಯ ನೀನು ಹಿಂಗೆ ಬ್ರೇಕ್ ಹೊಡಿತಾ ಇದೆಯಾ? ಚಳಿ ಅಂತ ನಾನೇ ಅಳಿತಾ ಇದ್ರೆ ಬ್ರೇಕ್ ಮೇಲೆ ಬ್ರೇಕ್ ಹೊಡ್ಕೊಂಡು ಹೋಗ್ತಾ ಇದ್ದೇನೆ. ಫಸ್ಟ್ ಇಲ್ಲಿಂದ ಹೋಗ್ಬಿಟ್ರೆ ಸಾಕಪ್ಪ. ಹೋಗಿ ಸೀದಾ ಕಾರಲ್ಲಿ ಕೂತ್ಕೊಬಿಡ್ತೀವಿ. ನಮ್ಮ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನಮ್ಮನ್ನು ಹಂಗೆ ಬೆಳೆಸ್ರಿ ಅಪ್ಪ. ಓ ಮೈ ಗಾಡ್. ಫೈನಲ್ಲಾಗಿ ಬೇಗೂರಿಗೆ ಬಂದುಬಿಟ್ಟೆ. ಇದು ನಮ್ಮ ಬೈಕ್ ಪಾರ್ಕಿಂಗ್ ಇದೆಲ್ಲ. ಹಾಕು ಒಂದೇಟು ಸಾಕಪ್ಪ. ಫಸ್ಟ್ ಕುತ್ಕೊಬಿಟ್ರೆ ಕೈ ಕಾಲೆಲ್ಲ ಫಸ್ಟ್ ಫ್ರೀಜ್ ಆಗಿಬಿಟ್ಟೈತೆ. ಮಾನು ಮರ ಇದ್ಲಿ ಆಯ್ತು. ಅವ್ನು ಮಾನು ಮರ ಇದ್ಲಿ ಅದಕ್ಕೆ ನಾನು ಆಗ್ಬೇಕಂದ್ರೆ ಹೋದ ತಿಂಗಳು ಲಾಸ್ಟ್ ತಿಂಗಳದು ಸಂಬಳ ಕೊಡಬೇಕು. ಬರ್ತಾರೆ ಲಾಗೌಟ್ ಮಾಡಿ ಸಂಬಳ ಕೊಟ್ಟಿಲ್ಲ ಅಣ್ಣ. ಹೋಗ್ಬೇಕು ಅಂತ ಇವನ್ ಕಳ್ಸಿ ಇಲ್ಲ ನಲ್ಲೋಡ ಇಲ್ಲ ಏಮ್ರಾ ಮಿಂಚಪ್ಗೆ ಹಬ್ಬಲ್ ಮಾಡಿದ್ದು